ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಈ ರೀತಿ ಬರುತ್ತೆ. ಪ್ರತಿ ವರ್ಷನೂ ಕೂಡ ಇದೇ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಏನು, ಫಸ್ಟ್ ವೆರಿಫೈ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಕೊಟ್ಟು ಆ ಒಂದು ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ಮ್ಯಾಟ್ರಿಕ್ಸ್ ಇಂದ ಇನ್ವರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಸರಿನಾ? ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಬರ್ಬೇಕು, ಆ ರೀತಿ ಸಾಲ್ವ್ ಮಾಡೋದು. ಫಸ್ಟ್ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಸ್ಯಾಟಿಸ್ಫೈ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀನಿ. ಸೊಲ್ಯೂಷನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಯಾವುದು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಏನು ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ ಈ ಒಂದು ಮ್ಯಾಟ್ರಿಕ್ಸ್, ಒಂದೊಂದ್ಸಲಿ ಇಲ್ಲಿ ಬಿ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾರೆ, ಸಿ ಅಂತ ಕೊಡ್ತಾರೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಸರಿನಾ? ಕ್ವಶನ್ ನಲ್ಲಿ ಯಾವ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಎ ಜಾಗಕ್ಕೆ ಹಾಕ್ಬೇಕು. ಮೈನಸ್ ಲ್ಯಾಂಬ್ಡಾ ಇಂಟು ಐ ಅಂತ ಅಂದ್ರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಐ ಅಂತ ಅಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈಗ ಕ್ವಶನ್ ನಲ್ಲಿ 3x3 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರೋದ್ರಿಂದ ನೀವು 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೇ ಯೂಸ್ ಮಾಡ್ಕೋಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 1 ಆಗಿರ್ತವೆ, ಇನ್ನ ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳು 0 ಆಗಿರ್ತವೆ. ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ 1, ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ 0 ಆಗಿರ್ತವೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ. ಈಗ ಏನಾಗ್ತಾ ಇದೆ, ಲ್ಯಾಂಬ್ಡಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಏನ್ ಮಾಡ್ಬೇಕು? ಲ್ಯಾಂಬ್ಡಾನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಇಂಟು 1 ಅನ್ನ ನಾವು 1 ಲ್ಯಾಂಬ್ಡಾ ಅಂತ ಬರಿಬಹುದು. ಸೊ ಅದನ್ನ ಇನ್ನು ಸಿಂಪ್ಲಿಫೈಡ್ ವರ್ಷನ್ ಆಗಿ ಲ್ಯಾಂಬ್ಡಾ ಅಂತ ಬರಿಬಹುದಾ? ಈಗ 1 ಇಂಟು 2 ಒಂದೇ, 2 ಅಂತ ಬರೆಯೋದು ಒಂದೇ. ಸೊ ಅದೇ ಫಾರ್ಮೆಟ್ ಅಲ್ಲಿ. ಸರಿನಾ? ನೆಕ್ಸ್ಟ್ ಲ್ಯಾಂಬ್ಡಾ ಇಂಟು 1 ಅನ್ನ ಲ್ಯಾಂಬ್ಡಾ ಅಂತ ಬರಿಬಹುದು, ಲ್ಯಾಂಬ್ಡಾ ಇಂಟು 1 ಅನ್ನ ಲ್ಯಾಂಬ್ಡಾ ಅಂತ ಬರಿಬಹುದು. ಬಟ್ ಲ್ಯಾಂಬ್ಡಾ ಇಂಟು 0 0ನೇ. ಸೊ 0 ಇಂದ ಏನೇ ಮಲ್ಟಿಪ್ಲೈ ಮಾಡಿ ಅಥವಾ ಡಿವೈಡ್ ಮಾಡಿ ಆ ವ್ಯಾಲ್ಯೂ 0 ಆಗುತ್ತೆ. ಸೊ ಈಗ ನನಗೆ ಲ್ಯಾಂಬ್ಡಾ ಇಂಟು ಐ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಲ್ಲಿದೆ, ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಲ್ಲಿದೆ. ಸೊ ಅದನ್ನ ಡಿಟರ್ಮಿನೆಂಟ್ ಒಳಗಡೆ ಹಾಕಿ ಸಾಲ್ವ್ ಮಾಡೋಣ. ವೆರಿ ಸಿಂಪಲ್ ಟೆಕ್ನಿಕ್ ಅನ್ನ ನೋಡಿ, ಅದೇ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ಏನ್ ಗೊತ್ತಾ? ಸಿಂಪಲ್. ಫಸ್ಟ್ ಎ ಮ್ಯಾಟ್ರಿಕ್ಸ್ ಏನಿದೆ ಆ ವ್ಯಾಲ್ಯೂಗಳನ್ನ ಬರ್ಕೊಳ್ಳಿ. 0 3 2, ನೆಕ್ಸ್ಟ್ 0 1 1, ನೆಕ್ಸ್ಟ್ 1 0 4. ಸರಿನಾ? ಇಲ್ಲಿ ಡಯಾಗ್ನಲ್ ಅಲ್ಲಿ ಮಾತ್ರ ಅಲ್ವಾ ಲ್ಯಾಂಬ್ಡಾ ಇರೋದು? ನೋಡಿ, ಮೈನಸ್ ಲ್ಯಾಂಬ್ಡಾ ಐ. ಸೊ ಡಯಾಗ್ನಲ್ ಅಲ್ಲಿ ಮಾತ್ರ ಲ್ಯಾಂಬ್ಡಾ ಇರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ಸ್ ಗಳಿಗೆ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಅಂತ ಹಾಕಿ, ಅಷ್ಟೇ ಸಿಂಪಲ್. ಸರಿನಾ? ಸೊ ಈಗ ಡಯಾಗ್ನಲ್ ಅಲ್ಲಿ ಇದಾವೆ, ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಮೈನಸ್ ಲ್ಯಾಂಬ್ಡಾ. ಇಲ್ಲಿ -0 ಅಂತ ಆಗುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಜೀರೋಸ್ ಇದಾವೆ. ಸೊ 0 - 0 0, 1 - 0 0, 3 - 0 0, ಅದೇ ವ್ಯಾಲ್ಯೂ ಬರುತ್ತೆ. ಸೊ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ನಾನು ಇದನ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದ್ರೆ ಈ ಡಿಟರ್ಮಿನೆಂಟ್ ಅನ್ನ ನಾನು ಸಾಲ್ವ್ ಮಾಡ್ಬೇಕು. ಯಾವ ರೀತಿ? ಮಾಮೂಲಿ ಕನ್ವೆನ್ಷನಲ್ ಮೆಥಡ್ ಆಗಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಬಾರಿ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಹೇಳೋದು, ಈಕ್ವೇಶನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಏನ್ ಈಕ್ವೇಶನ್? ಒಂಥರ ಫಾರ್ಮುಲಾ ತರ, ಲ್ಯಾಂಬ್ಡಾ ಕ್ಯೂಬ್. ಯಾಕೆ ಲ್ಯಾಂಬ್ಡಾ ಕ್ಯೂಬ್ ಅಂತ ತಗೊಂಡೆ? ಲ್ಯಾಂಬ್ಡಾ ಕ್ಯೂಬ್ ಯಾಕೆ ತಗೊಂಡೆ ಅಂತಂದ್ರೆ 3x3 ಮ್ಯಾಟ್ರಿಕ್ಸ್. 2x2 ಮ್ಯಾಟ್ರಿಕ್ಸ್ ಆದ್ರೆ ನಾವೇನಂತ ತಗೋಬೇಕು? ಲ್ಯಾಂಬ್ಡಾ ಸ್ಕ್ವೇರ್ ಅಂತ ತಗೋಬೇಕು. ಸೊ ಆ ರೀತಿ. ಸೊ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ sum of the diagonal elements into lambda square plus sum of the diagonal minus into lambda minus determinant of a will be equal to 0. ಸೊ ಈ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಈಗ ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ ಲ್ಯಾಂಬ್ಡಾ ಕ್ಯೂಬ್ ಹಂಗೆ ಬರ್ಕೊಂತೀನಿ, ಮೈನಸ್ ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವು? 0 1 ಮತ್ತೆ 4. ಸೊ ಇವಾಗ ಆಡ್ ಮಾಡಿ, ಯಾಕಂತಂದ್ರೆ ಸಮ್ ಅಲ್ವಾ ಹೇಳಿರೋದು. 0 + 1 1 ಆಯ್ತು, 1 + 4 5 ಆಯ್ತು. ಸೊ 5 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಸಮ್ ಆಫ್ ದಿ ಡಯಾಗ್ನಲ್ ಮೈನಸ್. ವೆರಿ ಸಿಂಪಲ್. ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ಅಂತ ಗೊತ್ತಲ್ವಾ? ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 0. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಬಿಡ್ರಿ. ಏನು? ಅದರ ರೋ ಮತ್ತೆ ಕಾಲಮ್ ಅನ್ನ ನೆಗ್ಲಿಜಿಬಲ್ ಮಾಡ್ಕೊಂಡ್ರೆ 1 0 1 4 ಮಾತ್ರ ಉಳ್ಕೊಂತು. ಸೊ ಅದನ್ನ ಡಿಟರ್ಮಿನೆಂಟ್ ಒಳಗೆ ಹಾಕಿ 1 0 1 4 ಪ್ಲಸ್, ಯಾಕೆ? ಸಮ್ ಮಾಡಕ್ ಹೇಳಿರೋದು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ರೆ 0 1 2 4 ಉಳಿತು. 0 1 2 4. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ 4. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ 0 0 3 1 0 0 3 1. ಸೊ ಇವಾಗ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. 2x2 ಮ್ಯಾಟ್ರಿಕ್ಸ್ ಆದ್ರೆ ಆರಾಮಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡ್ಕೋಬಹುದು. ಯಾವ ರೀತಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. 1 into 4 ಏನಾಗುತ್ತೆ 4 minus 1 into 0 0 ಆಗುತ್ತೆ ಪ್ಲಸ್ 0 into 4 0 ಆಗುತ್ತೆ ಪ್ಲಸ್
ಮೈನಸ್ 2 ಇಂಟು 1 ಏನಾಗುತ್ತೆ 2 ಆಗುತ್ತೆ ಪ್ಲಸ್ 0 ಇಂಟು 1 0 ಆಗುತ್ತೆ ಮೈನಸ್ 3 ಇಂಟು 0 0 4 ಮೈನಸ್ 0 4 ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಸೊ ವ್ಯಾಲ್ಯೂ ಎಷ್ಟಾಯ್ತು 2. ಸೊ ಇವಾಗ ಸಮ್ ಆಫ್ ಡಯಾಗ್ನಲ್ ಮೈನಸ್ 2 ಬಂದಿದೆ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಅನ್ನ ಕಂಡುಹಿಡಿಯೋದು ಸ್ವಲ್ಪ ಡಿಫರೆಂಟ್ ಆಗುತ್ತೆ. ಯಾಕೆ ನೋಡಿ, ಇಲ್ಲಿ ಡಿಟರ್ಮಿನೆಂಟ್ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇಂದ ಕಂಡುಹಿಡಿಬೇಕಾದ್ರೆ ನಾವು ಕೇವಲ ಮೊದಲನೇ ರೋಯಿನ ಎಲಿಮೆಂಟ್ಸ್ ಅನ್ನ ರೆಫರೆನ್ಸ್ ಆಗಿ ತಗೊಂತೀವಿ. ಏನು ಮೊದಲನೇ ರೋಯಿನ ಎಲಿಮೆಂಟ್ಸ್ ಅನ್ನ ರೆಫರೆನ್ಸ್ ಆಗಿ ಮೊದಲನೇ ರೋಯಿನ ಎಲಿಮೆಂಟ್ಸ್ ಅನ್ನ ರೆಫರೆನ್ಸ್ ಆಗಿ ತಗೊಂತೀವಿ. ಸೊ ನೋಡಿ, ಮೊದಲನೇ ಎಲಿಮೆಂಟ್ ಯಾವ್ದಿರೋದು 0. ಸೊ ಸ್ಟಾರ್ಟಿಂಗು ಪ್ಲಸ್ ಇರುತ್ತೆ 0 ಇಂಟು 0ದು ರೋ ಮತ್ತೆ ಕಾಲಮ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಂತು 1 0 1 4 ಉಳ್ಕೊಂತು 1 0 1 4. ನೆಕ್ಸ್ಟ್ ಮೈನಸ್ ಎರಡನೇ ಎಲಿಮೆಂಟ್ ಯಾವ್ದಿರೋದು 0. ಸೊ 0 ಅಂತ ಬರ್ದಿದ್ದೀನಿ ಇಂಟು ಆ ಒಂದು ರೋ ಆ ಒಂದು ಕಾಲಮ್ ಅನ್ನ ನೆಗ್ಲಿಜಿಬಲ್ ಮಾಡ್ಕೊಂಡ್ರೆ ಏನು ಉಳಿತು 3 0 2 4 3 0 2 4. ನೆಕ್ಸ್ಟ್ ಪ್ಲಸ್ ಆಲ್ಟರ್ನೇಟಿವ್ ಇರಬೇಕು ಪ್ಲಸ್ ಮೈನಸ್ ಆ ತರ. ಸೊ ಇವಾಗ ಮೂರನೇ ಎಲಿಮೆಂಟ್ ಯಾವುದು 1. ಸೊ ಅದರ ರೋ ಆ ಕಾಲಮ್ ಅನ್ನ ನಾನು ಕ್ಯಾನ್ಸಲ್ ಮಾಡ್ಕೊಂಡ್ರೆ 3 1 2 1 ಸರಿನಾ 3 1 2 1. ಸೊ ಇಲ್ಲಿ 1 ಅನ್ನ ಮಲ್ಟಿಪ್ಲೈ ಮಾಡ್ಬೇಕಿತ್ತು, ಯಾಕಂದ್ರೆ ರೆಫರೆನ್ಸ್ ನಾನು 1 ಅನ್ನ ತಗೊಂಡಿರೋದು. ಸೊ ಇವಾಗ ವ್ಯಾಲ್ಯೂನ ನೋಡ್ತಾ ಹೋಗಿ 0 ಇಂಟು ಎನಿಥಿಂಗ್ ಏನಾಗುತ್ತೆ 0. ಸೊ ಇದನ್ನ ಡೈರೆಕ್ಟ್ ಆಗಿ 0 ಅಂತ ಬರೀಬಹುದು. 0 ಇಂಟು ಎನಿಥಿಂಗ್ ಏನಾಗುತ್ತೆ 0. ಸೊ ಬರೆಯುವಂತ ಅವಶ್ಯಕತೆನೇ ಇಲ್ಲ. ಸೊ 1 ಇಂಟು ಆಗಿರೋದ್ರಿಂದ ಇದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿದ್ರೆ ಸಾಕು. 3 1s 3 ಆಗುತ್ತೆ ಮೈನಸ್ 2 1s 2 ಕ್ರಾಸ್ ಮಲ್ಟಿಪ್ಲೈ ಈ ತರ, ಫಸ್ಟ್ ಈ ತರ ನೆಕ್ಸ್ಟ್ ಈ ತರ. ಸೊ ವ್ಯಾಲ್ಯೂ ಎಷ್ಟಾಯ್ತು 3 ಮೈನಸ್ 2 ಅಂತಂದ್ರೆ 1. ಸೊ 1 ವಿಲ್ ಬಿ ದ ಡಿಟರ್ಮಿನೆಂಟ್ ಆಫ್ ಎ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದ್ಯೋ ಇಲ್ವೋ ಅಂತ ನಾನು ನೋಡೋದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಅಪ್ಲೈ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ಅಪ್ಲೈ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಸರಿನಾ. ಸೊ ವೆರಿ ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಈ ಲ್ಯಾಂಬ್ಡಾ ಇದೆಯಲ್ಲ ಆ ಜಾಗಕ್ಕೆ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎ ಅಂದ್ರೆ ಏನು, ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಸೊ ಲ್ಯಾಂಬ್ಡಾ ಕ್ಯೂಬ್ ಜಾಗಕ್ಕೆ ಎ ಕ್ಯೂಬ್ ಮೈನಸ್ 5 ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಜಾಗಕ್ಕೆ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಲ್ಯಾಂಬ್ಡಾ ಜಾಗಕ್ಕೆ ಎ ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ ಏನ್ ಮಾಡಿದ್ವಿ, ಲ್ಯಾಂಬ್ಡಾ ಇದ್ದಂತ ಜಾಗಕ್ಕೆ ಎ ಅನ್ನ ರೀಪ್ಲೇಸ್ ಮಾಡಿದ್ವಿ ಅಷ್ಟೇ. ಸೊ ಈಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಕ್ಯೂಬ್ ಅಂತಂದ್ರೇನು, ಎ ಮ್ಯಾಟ್ರಿಕ್ಸ್ ಅನ್ನೇ ನೀವು 3 ಸಲ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಎ ಇಂಟು ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ. ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಬಂತು ಅಂತಂದ್ರೆ ನನಗೆ ಇಲ್ಲಿ ಎ ಸ್ಕ್ವೇರ್ ವ್ಯಾಲ್ಯೂ ಕೂಡ ಬೇಕು. ಸೊ ಅದಕ್ಕೋಸ್ಕರ ಎ ಸ್ಕ್ವೇರ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಎ ಸ್ಕ್ವೇರ್ ಇಂಟು ಎ ಇಂಟು ಎ ಏನಾಗಿರುತ್ತೆ ಎ ಸ್ಕ್ವೇರ್ ಆಯ್ತಲ್ವಾ. ಸೊ ಅದಕ್ಕೆ ಎ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎ ಕ್ಯೂಬ್ ವ್ಯಾಲ್ಯೂ ಬರುತ್ತೆ ಸರಿನಾ. ಸೊ ನಾನು ಅದನ್ನು ಏನಾದ್ರೂ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಎಕ್ಸ್ಕ್ಯೂಸ್. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಎ ಕ್ಯೂಬ್ ವ್ಯಾಲ್ಯೂನ ಮತ್ತೆ ಎ ಸ್ಕ್ವೇರ್ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಬರೀತೀನಿ. ಸೊ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸರಿನಾ. ಸೊ ಈಗ ಇದು ಎ ಕ್ಯೂಬ್ ವ್ಯಾಲ್ಯೂ 5 ಇಂಟು ಎ ಸ್ಕ್ವೇರ್ ವ್ಯಾಲ್ಯೂ ಪ್ಲಸ್ 2 ಇಂಟು ಎ ವ್ಯಾಲ್ಯೂ. ಇಲ್ಲಿ ಏನಕ್ಕೆ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರ್ಕೊಂಡಿದ್ದೀರಾ, ಸಿಂಪಲ್ ನೋಡಿ. ಇಲ್ಲಿ ಎ ಕ್ಯೂಬ್ ಇದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ, ಎ ಸ್ಕ್ವೇರ್ ಸೊ ಇದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. 5 1 ಮಲ್ಟಿಪ್ಲೈ ಮಾಡಿದ್ರು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಆಗುತ್ತೆ. ಎ ಕೂಡ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಈಗ 1 ಮಾಮೂಲಿ ಇದ್ರೆ ಸಾಲ್ವ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದನ್ನ ನಾನೇನ್ ಮಾಡ್ಬೇಕು, ಮ್ಯಾಟ್ರಿಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೋಬೇಕು. ಆ ಒಂದು ಕಾರಣಕ್ಕೋಸ್ಕರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀವಿ. ಇದು ಹೆಂಗೆ ಅಂತಂದ್ರೆ 1 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 0 1 0 0 0 1 ಸರಿನಾ. ಸೊ 1 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ವ್ಯಾಲ್ಯೂಸ್ ಉಳ್ಕೊಂತವೆ. ಅದೇ ಕಾರಣಕ್ಕೆ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಅಲ್ಲಿ ಬರ್ದಿರೋದು ಸರಿನಾ. ಸೊ ಇವಾಗ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ವ್ಯಾಲ್ಯೂ ಏನ್ ಬರುತ್ತೆ 0 ಅಂತ ಬರುತ್ತೆ. ವ್ಯಾಲ್ಯೂ ಏನ್ ಬರುತ್ತೆ 0. ಸೊ 0 ಈಸ್ ಈಕ್ವಲ್ ಟು 0, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ. ಸೊ ಈಗ ಏನಾಯ್ತು, ಸಿನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ 0 ಆಗಿದೆ ನನ್ನ ಎಲ್ಲಾ ವ್ಯಾಲ್ಯೂಸ್ ಅಂತ ಬಂದಾಗ ನಾನೇನಂತ ಕರಿಬಹುದು, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಈಸ್ ವೆರಿಫೈಡ್. ಸೊ ದೇರ್ಫೋರ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಈಸ್ ವೆರಿಫೈಡ್ ಸರಿನಾ. ನೀವು ಇಲ್ಲಿ 0 ಅಂತನಾದ್ರೂ ಬರಿಬಹುದು ಅಥವಾ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಬರೀತೀರಾ, ಸಿಂಪಲ್ 0 0 0 0 0 0 0 0 0 ಅಲ್ವಾ. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಈ ತರ ಬರಿಬಹುದು, ಮಾಮೂಲಿನೂ ಕೂಡ ಬರಿಬಹುದು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಫೈಂಡ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಸರಿನಾ. ಮ್ಯಾಟ್ರಿಕ್ಸ್ ಯಾವ್ದಿರೋದು ಎ ಇದೆ, ನಾನು ಅದರ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ ಎ ಇನ್ವರ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಇಕ್ವೇಶನ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಇಕ್ವೇಶನ್ ಗೆ ಮಲ್ಟಿಪ್ಲೈ ಮಾಡ್ತೀನಿ. ಏನ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಇಕ್ವೇಶನ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಇಕ್ವೇಶನ್ ಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮಲ್ಟಿಪ್ಲೈ
multiply A inverse on both side. So both side ನಾನು ಮಲ್ಟಿಪ್ಲೈ ಮಾಡಿದಾಗ A inverse into ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ a cube minus 5a square plus 2a minus 1 will be equal to 0 into a inverse. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 0 into anything will be 0. ಸೊ ಇದನ್ನ 0 ಅಂತಾನೆ ಬರೀಬಹುದು. a minus 1 a plus 3. ಸೊ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿದಾಗ a ಸ್ಕ್ವೇರ್ ಆಗಿ ಉಳ್ಕೊಳ್ಳುತ್ತೆ. 3 minus 1 2 ಆಗುತ್ತೆ. ನೆಕ್ಸ್ಟ್ minus 5 minus 1 ಇದೆ, ಇಲ್ಲಿ ಪವರ್ ಅಲ್ಲಿ 2 ಇದೆ. 2 minus 1 ಏನಾಯ್ತು 1 ಆಯ್ತು. ಸೊ 5a ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪ್ಲಸ್ 2a into a ಇನ್ವರ್ಸ್ ಆದಂಗ ಆಯ್ತಾ. a into a ಇನ್ವರ್ಸ್ ಅಂತ ಅಂದ್ರೆ ಏನು ಸಿಂಪಲ್ ನೋಡಿ, ಮ್ಯಾಟ್ರಿಕ್ಸ್ ನೆನಪಿರ್ಬೇಕು. a into a ಇನ್ವರ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಇವಾಗ 2 into i ಅಂತ ಬರೀತೀನಿ. 2 into i. ನೆಕ್ಸ್ಟ್ a ಇನ್ವರ್ಸ್ ಇಂಟು 1 ಏನಾಗುತ್ತೆ a ಇನ್ವರ್ಸ್ ಆಗಿ ಉಳ್ಕೊಳ್ಳುತ್ತೆ, ವಿಚ್ ಈಸ್ ಈಕ್ವಲ್ ಟು 0. ನನಗೆ a ಇನ್ವರ್ಸ್ ವ್ಯಾಲ್ಯೂ ಬೇಕು, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ ಮೈನಸ್ a ಇನ್ವರ್ಸ್ ಅನ್ನ ಆ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ ಪ್ಲಸ್ a ಇನ್ವರ್ಸ್ ಆಗುತ್ತೆ. ಸೊ a ಸ್ಕ್ವೇರ್ ಮೈನಸ್ 5a ಪ್ಲಸ್ 2 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸರಿನಾ. ಸೊ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು a ಇನ್ವರ್ಸ್. ಸೊ ಇವಾಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. a ಸ್ಕ್ವೇರ್ ವ್ಯಾಲ್ಯೂ ನಮಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಏನು 2 1 4 3 1 3 11 5 18 ಮೈನಸ್ 5 ಇಂಟು ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ರು 0 0 1 ನೆಕ್ಸ್ಟ್ 3 1 0 2 1 4 ಪ್ಲಸ್ 2 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 1 0 0 0 1 0 0 0 1 ಮಸ್ಟ್ ಬಿ ಈಕ್ವಲ್ ಟು ಎ ಇನ್ವರ್ಸ್. ಸೊ ಈಗ ಫೈನಲ್ ಆನ್ಸರ್ ಅನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಏನಿಲ್ಲ, 5 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ, 2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ರಿ. ಆ ಪೊಸಿಷನ್ ಅನ್ನ ನೀವು ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. 2 ಮೈನಸ್ ಇರೋದಿಲ್ಲಿ. ಸೊ 2 ಮೈನಸ್ 5 ಇಂಟು 0 0 ಆಗುತ್ತೆ. ಸೊ 2 ಮೈನಸ್ 0 2 ಆಗುತ್ತೆ. 2 ಪ್ಲಸ್ 2 ಇಂಟು 1 ಏನಾಗುತ್ತೆ 2. ಸೊ 2 ಪ್ಲಸ್ 2 ಏನಾಗುತ್ತೆ 4. ಸೊ ಈ ರೀತಿ ನೀವು ಆಡ್ ಮಾಡ್ಬೇಕಾಗತ್ತೆ ಆ ಪೊಸಿಷನ್ಸ್ ಪ್ರಕಾರ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಸಾಲ್ವ್ ಮಾಡಿ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.